ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ಇವಾಗ ನಾವು ಒಂದೊಂದು ಆಸ್ಟ್ರಾಲಜಿಕಲ್ ಟಿಪ್ಸ್ ಅವಾಗವಾಗ ಒಂದೊಂದು ಕೊಡ್ತೀವಿ. ಯಾಕಂದರೆ ಒಬ್ಬೊಬ್ಬ ಕಾಮನ್ ಮ್ಯಾನ್ ಒಂದು ಬೇಸಿಕ್ ಸ್ವಲ್ಪ ವಿಷಯಗಳು ತಿಳ್ಕೊಳ್ಳೋದು ಉತ್ತಮ. ಎಲ್ಲ ಟೈಮ್ ನಾವು ಆಸ್ಟ್ರಾಲಜಿ ಹತ್ರ ಹೋಗೋಕ್ಕಾಗಲ್ಲ ಅಲ್ವಾ. ನಮಗೆ ಶಾಸ್ತ್ರ ಫಾಲೋ ಅಪ್ ಮಾಡಬೇಕು. ಒಳ್ಳೆ ದಿವಸ ಸ್ವಲ್ಪ ಕೆಟ್ಟ ದಿವಸ ತಿಳ್ಕೊಬೇಕಾಗ್ತದೆ. ಆ ವಿಷಯದಾಗಿ ಯಾವ ವಿಷಯಕ್ಕೆ ಈ ಸ್ವಲ್ಪ ದಿವಸಗಳೇ ನಾವು ಅವಾಯ್ಡ್ ಮಾಡಬೇಕು ಅಂತ ಒಂದು ವಿಚಾರಣೆ ನಾವು ಹೇಳ್ತಾ ಇದ್ದೀನಿ. ಈಗ ನೋಡಿ, ನಾವು ಮೇಯ್ನಾಗಿ ಡೇ ಟು ಡೇ ಲೈಫಲ್ಲಿ ಯಾರೊಬ್ಬರು ಬರ್ತಾರೆ, ಸಾಲ ಕೇಳ್ತಾರೆ, ನಾವು ಕಮಿಟ್ಮೆಂಟ್ ಕೊಟ್ಬಿಡ್ತೀವಿ, ಸಾಲ ಕೊಡ್ತೀನಿ ಹೋಗಪ್ಪ ಅಂತ. ಅದು ಯಾವುದೇ ದಿವಸ ಕೊಟ್ಟರೆ ಒಳ್ಳೇದಂದ್ರೆ ಸ್ವಲ್ಪ ಸಾಲ ಕೊಡುವಾಗಲೂ ಯೋಚನೆ ಮಾಡ್ಕೋಬೇಕು. ಯಾಕಂದರೆ ಕೊಟ್ಟಿರೋ ಅಮೌಂಟ್ ವಾಪಸ್ ಬರಬೇಕಲ್ವಾ. ಸೊ ಸಾಲ ಕೊಡೋದು ಯಾವ ದಿವಸದಲ್ಲಿ ಮಾಡಿಕೊಂಡ್ರೆ ಉತ್ತಮ ಅಂತ ಇದು ಒಂದು ಪಾಯಿಂಟ್ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಎರಡನೇ ವಿಷಯ, ಯಾವುದೋ ಒಂದು ಹುಷಾರಿಲ್ಲದಿರ್ತವೆ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡಿರ್ತೀವಿ. ಆ ಟೈಮಲ್ಲಿ ಒಂದು ಲಾಂಗ್ ಡೇ ಮೆಡಿಸಿನ್ ತೊಗೋಬೇಕಾಗತ್ತೆ. ಅಂಥ ವಿಷಯಕ್ಕೆ ಇವಾಗ ವಿಟಮಿನ್ ಆಗಲಿ ಬೇರೆ ಏನೋ ವಿಷಯ ಕೊಡ್ತಾರೆ. ಇವಾಗ ಲೇಡೀಸ್ ಸಂಬಂಧಪಟ್ಟ ವಿಷಯ, ಇಲ್ಲೊಂದು ಮಗು ಆಗಬೇಕು, ಆಮೇಲೆ ವಿಟಮಿನ್ ಸ್ಟೇಬ್ಲೆಟ್ಸ್ ತೊಗೋಬೇಕು. ಸೊ ಕ್ರೋನಿಕಲ್ ಡಿಸೀಸ್ ಇರ್ತವೆ, ಅಂಥ ವಿಷಯಕ್ಕೆ ನಾವು ಮೆಡಿಸಿನ್ ತೊಗೋಬೇಕಾಗತ್ತೆ. ಅದು ಒಂದು ಒಳ್ಳೆ ದಿವಸ ನೋಡಿಕೊಂಡು ತಗೊಳ್ಳೋ ಮೆಡಿಸಿನ್ ವಿಷಯಕ್ಕಾಗಿ ನಾವು ಯಾವ ದಿವಸ ಮಾಡ್ಕೋಬಾರ್ದು ಅಂತ ಅದು ಒಂದು ಪಾಯಿಂಟ್ ತಿಳ್ಕೊಬೋದು. ಆಮೇಲೆ ಎಲ್ಲೋ ಟ್ರಾವೆಲ್ ಮಾಡ್ತೀವಿ, ಲಾಂಗ್ ಟ್ರಾವೆಲ್, ಒಂದು ದಿವಸ ಮಾಡೋದು ಪರವಾಗಿಲ್ಲ, ಅದಕ್ಕಾಗಿ ಡೈಲಿ ಮಾಡೋದಕ್ಕೆಲ್ಲ ನೋಡ್ಕೊಂಡು ಇರೋಕ್ಕಾಗಲ್ಲ. ಒಂದು ಲಾಂಗ್ ಟ್ರಾವೆಲ್, ಒಂದು ಯಾತ್ರಾ ಹೋಗ್ತೀವಿ, ಒಂದು 10 days ಟೂರ್ ಹೋಗ್ತೀವಿ. ಇಂಥ ವಿಷಯಕ್ಕಾಗಿ ನಾವು ಯಾವ ದಿವಸ ಸೆಲೆಕ್ಟ್ ಮಾಡ್ಬೋದು. ಸೊ ಇಂಥ ವಿಷಯಕ್ಕಾಗಿ ನಾವು ಸ್ವಲ್ಪ ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತ ಒಂದು ಪಾಯಿಂಟ್ ಬರ್ತವೆ. ಮೂರನೇ ವಿಷಯ, ಇವಾಗ ಬಾಡಿಗೆ ಮನೇಲಿ ಇರ್ತೀವಿ ತುಂಬ ಜನ. ನಾವು ಬಾಡಿಗೆ ಮನೆ ಖಾಲಿ ಮಾಡಬೇಕೆ, ಹೊಸ ಮನೆಗೆ ಹೋಗ್ಬೇಕೆ, ಅದು ಯಾವ ದಿವಸ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಂಥ ವಿಷಯಗಳು ಸ್ವಲ್ಪ ಡೇ ಟು ಡೇ ಲೈಫಲ್ಲಿ ಮನುಷ್ಯನಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತವೆ. ಆ ವಿಷಯಕ್ಕಾಗಿ ನಾವು ಯಾವ ದಿವಸ ನಾವು ಮಾಡ್ಬೋದು ಅಂತಕ್ಕಾಗಿ ಯಾವ ವಿಷಯ ಮಾಡಬಾರ್ದು, ಯಾವುದೇ ದಿವಸ ಮಾಡಬಾರ್ದು ತಿಳ್ಕೊಂಬಿಟ್ರೆ ಸಾಕು. ಟೋಟಲ್ 27 ನಕ್ಷತ್ರ ಇರ್ತವೆ. 27 ನಕ್ಷತ್ರದಲ್ಲಿ 12 ನಕ್ಷತ್ರ ಮಾತ್ರ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ದಟ್ ಮೀನ್ಸ್ ಕೆಟ್ಟದ್ದು ಅವಾಯ್ಡ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಸೊ ಒಳ್ಳೇದು ಪ್ಲಾನ್ ಮಾಡೋಕ್ಕಂತೂ ಅಟ್ಲೀಸ್ಟ್ ಈ ಥರ ಮಾಡಿದ್ರೆ ತೊಂದರೆ ಆಗುತ್ತಂತ ಒಂದು ಇನ್ಫಾರ್ಮೇಷನ್ ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಸರ್, ಅಂಥ ವಿಷಯ ಯಾಕೆ ಅಂದರೆ, ಒಬ್ಬರು ಸಾಲ ಕೊಡ್ತೀವಿ, ಸಾಲ ಕೊಟ್ಟರೆ ವಾಪಸ್ ಬರಬೇಕು. ಆವತ್ತಿನ ದಿವಸ ಸಾಲ ಕೊಡೋದು ಮಾತ್ರ ಇಲ್ಲ, ಸಾಲ ನೀವು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ದೀರಿ ಅಥವಾ ಬೇರೆ ಹತ್ರ ಈಸ್ಕೊಳ್ತೀರಿ, ಕೊಡೋದಾಗಲಿ ಈಸ್ಕೊಳ್ಳೋದಾಗಲಿ ಎರಡು ವಿಷಯಕ್ಕೂ ಈ ಡೇಟ್ಗಳು ಸ್ವಲ್ಪ ಫಾಲೋ ಅಪ್ ಮಾಡೋದು ಉತ್ತಮ. ಇಲ್ಲಾಂದ್ರೆ ಅಮೌಂಟ್ ವಾಪಸ್ ಬರಲ್ಲ, ಸಾಲ ಕೊಡೋ ದಿವಸ ಸರಿ ಇಲ್ಲ ಅಂದರೆ. ಅಥವಾ ಸಾಲ ನೀವು ತೊಗೊಂಡ್ರೆ ಆ ಸಾಲ ತಿರುಗಿ ಕಟ್ಟಕ್ಕಾಗಲ್ಲ. ಇದು ಎರಡು ಡೇಂಜರಸ್ ವಿಷಯನೇ. ಸೊ ಇದಕ್ಕೆ ಸ್ವಲ್ಪ ಒಳ್ಳೆ ದಿವಸ ನೋಡ್ಕೊಂಡು ಮಾಡ್ಬೋದಲ್ವಾ. ಯಾಕೆ ರಿಸ್ಕ್ ತಗೊಳ್ಳೋಕೆ ಇಷ್ಟಪಡ್ತೀರಿ ಅಂತ? ನೀವು ರಿಸ್ಕ್ ತೊಗೋಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಆ ಪರ್ಟಿಕ್ಯುಲರ್ ಪ್ಲಾನ್ ಚೆನ್ನಾಗಿದ್ದರೆ ನೀವು ರಿಸ್ಕ್ ತೊಗೋಬೋದು, ಅದು ಟೆಕ್ನಿಕಲ್ ಆಗೋಯ್ತು. ಬಟ್ ನಾರ್ಮಲ್ ಪರ್ಸನ್ ಗೊತ್ತಾಗಬೇಕಾದ್ರೆ ಯಾವ ನಕ್ಷತ್ರದಲ್ಲಿ ಯಾವ ದಿವಸದಲ್ಲಿ ಮಾಡಬಾರ್ದು ಅಂತ ತಿಳ್ಕೊಳ್ಳಿ ಸರ್. ಸೊ ಆ ವಿಷಯದಲ್ಲಿ ಇವಾಗ 12 ನಕ್ಷತ್ರ, ಟೋಟಲಿ 27 ನಕ್ಷತ್ರ, ಅದರಲ್ಲಿ 12 ನಕ್ಷತ್ರ ಮಾತ್ರ ಅವಾಯ್ಡ್ ಮಾಡಬೇಕು. ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಯಾವ ನಕ್ಷತ್ರ ಅಂತ. ಇದು ಅವಾಯ್ಡ್ ಮಾಡೋ ನಕ್ಷತ್ರ ತಿಳ್ಕೊಳ್ಳಿ. ಫಸ್ಟ್ ಭರಣಿ ನಕ್ಷತ್ರ, ಆಮೇಲೆ ಕೃತ್ತಿಕಾ ನಕ್ಷತ್ರ, ಆಮೇಲೆ ಆರ್ದ್ರ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಾಘ ನಕ್ಷತ್ರ, ಪೂರ್ವ ಪಾಲ್ಗುಣಿ, ಚಿತ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಪೂರ್ವಭದ್ರ. ಇದು 12 ರಾಶಿಗಳೇ ಸರಿಯಾಗಿ ನಾವು ಅವಾಯ್ಡ್ ಮಾಡಿದ್ರೆ, ಸಾಲ ಕೊಡೋ ದಿವಸದಲ್ಲಿಯೂ ಇದು ಯೂಸ್ ಮಾಡಬೇಡಿ, ಸಾಲ ತಗೊಳ್ಳೋ ದಿವಸನೂ ಯೂಸ್ ಮಾಡ್ಕೋಬೇಡಿ, ಮೆಡಿಸಿನ್ ತೊಗೊಳ್ತೀವಿ ಅಂದ್ರೂ ಆವತ್ತಿನ ದಿವಸನೂ ತೊಗೋಬೇಡಿ. ಸ್ವಲ್ಪ ಏನೋ ಒಂದು ಆರ್ಟ್ ಇಶ್ಯೂ ಬಂದ್ಬಿಡುತ್ತೆ ಅಂದರೆ, ಈ ಭರಣಿ ಮತ್ತು ಕೃತಿಕ ನಕ್ಷತ್ರದಲ್ಲಿ ಏನೋ ಆರ್ಟ್ ರಿಲೇಟೆಡ್ ಬಂದ್ಬಿಟ್ರೆ ಕಾಪಾಡೋ ಸ್ವಲ್ಪ ಕಷ್ಟ ಅಂತಾರೆ. ಈ ಆರ್ಟ್ ರಿಲೇಟೆಡ್ ಸಂಬಂಧಪಟ್ಟು ಈ ನಕ್ಷತ್ರ ತುಂಬ ಇಂಪ್ಯಾಕ್ಟ್ ಕೊಡ್ತವೆ. ಆಮೇಲೆ ಒಂದು ಆ ದಿವಸ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಆ ವಿಷಯಕ್ಕೂ ಇಂಥ ನಕ್ಷತ್ರಗಳು ನಾವು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಒಳ್ಳೆ ದಿವಸ ಪ್ಲಾನ್ ಮಾಡ್ಕೊಳ್ಳೋದು ಉತ್ತಮ.
ದಿವಸ ಅಂತಂದ್ರೆ ಅಟ್ಲೀಸ್ಟ್ ಇವಾಗ ಸಾಲ ನೀವು ಕೊಡ್ಬೇಕಂದ್ರೆ ಕಟ್ಟಬೇಕಾದ್ರೆ ಟ್ಯೂಸ್ಡೇ ಅವಾಯ್ಡ್ ಮಾಡ್ಬೋದು ಅಂತಾರೆ. ಆದರೆ ನೀವು ಸಾಲ ವಾಪಸ್ ಕಟ್ತೀವಿ ಅಂದ್ರೆ ಟ್ಯೂಸ್ಡೇ ಅಷ್ಟಮಿ ಬರೆದ ಕಳಿಸಿದ್ರೆ ಬ್ಯಾಂಕ್ ಸಾಲ ಕ್ಲೋಸ್ ಆಗ್ಬಿಡ್ತವೆ. ಇದು ಸೂಕ್ಷ್ಮ. ಅದೇ ಥರ ಶನಿವಾರ ಯಾವ ಕೆಲಸ ಡಬಲ್ ಟ್ರಿಬಲ್ ರಿಪೀಟ್ ಆಗ್ತವೆ. ಸೊ ಸಾಲ ಕೊಡೋರ್ಗೆ ಒಳ್ಳೇದು, ಸಾಲ ತಿರುಗಿ ಕಟ್ಟೋದು ಕಷ್ಟ ಆಗ್ತದೆ. ಸೊ ಸಾಲ ಕಟ್ಟೋದು ಬೇಕಾದ್ರೆ ಶನಿವಾರ ಮತ್ತೆ ಈ 2 ವಾರದಲ್ಲಿ ನಾವು ಕಟ್ಟಿದರೆ ಸ್ವಲ್ಪ ಅದು ಪಾಸ್ಟಿವ್ ಬ್ಯಾಗ್ ಕಟ್ಬಿಟ್ಟು ಪ್ರಾಬ್ಲಮ್ದು ಆಚೆ ಬರ್ತೀವಿ. ಸೊ ಸಾಲ ವಿಷಯದಲ್ಲಿ, ಮೆಡಿಸಿನ್ ತಗೊಳ್ಳೋ ವಿಷಯದಲ್ಲಿ, ಮೆಡಿಸಿನ್ ಅಂದರೆ ಔಷಧಿ ತಗೊಳ್ಳೋ ವಿಷಯದಲ್ಲಿ, ಎಲ್ಲಿಯಾದ್ರು ಲಾಂಗ್ ಟ್ರಾವೆಲ್ ಮಾಡೋ ವಿಷಯದಲ್ಲಿ, ಈ ಮನೆ ಖಾಲಿ ಮಾಡ್ಕೊಂಡು ಹೋಗೋ ಇಂಥ ವಿಷಯದಲ್ಲಿ, ಇಂಥ 12 ನಕ್ಷತ್ರಗಳೇ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು, ಇನ್ನು 13 ನಕ್ಷತ್ರ 12, 27 ಮೈನಸ್ 12 15 ನಕ್ಷತ್ರಗಳಿದೆಯಾ, ಅದು ನಾವು ಯೂಸ್ ಮಾಡ್ಕೋಬೋದಲ್ವಾ? ಯೂಸ್ ಮಾಡ್ಕೊಂಡು ಒಳ್ಳೇದು ಮಾಡ್ಕೊಳ್ಳಿ. ಇದು ಯಾಕೆ ಸುಮ್ಮನೆ ನಾವು ಟೆನ್ಷನ್ ರಿಸ್ಕ್ ತಗೋಬೇಕು? ಅವಾಯ್ಡ್ ಮಾಡೋಕ್ಕಾಗಿಲ್ಲ ಸರ್, ಈ ನಕ್ಷತ್ರದಲ್ಲಿ ಅವಾಯ್ಡ್ ಮಾಡ್ಕೋಬೇಕು, ಮಾಡೋಕ್ಕಾಗಲ್ಲ, ನಾವು ಮಾಡಲೇಬೇಕು, ಪ್ರೀ ಪ್ಲ್ಯಾನ್ ಆಗ್ಬಿಟ್ಟಿದೆಯೇ, ನಾ ಏನು ಮಾಡೋದಂದ್ರೆ ಏನಿಲ್ಲ, ಆವತ್ತು ಬರೋ ನಕ್ಷತ್ರನೇ ಪರ್ಫೆಕ್ಟ್ ಲಗ್ನ ಫಿಕ್ಸ್ ಮಾಡ್ತೀವಿ. ಲಗ್ನ ಅಂದರೆ 2 hours ಒನ್ಸ್ ಬರುತ್ತೆ. ಆ ನಕ್ಷತ್ರ ದಿವಸ ಬರೋ 6, 8, 12 ಬರಲ್ಲ ಅಂತ ನೋಡ್ಕೊಳ್ಳಿ. ಆ ನಕ್ಷತ್ರ ಬರೋ ಹತ್ರ ಲಗ್ನ ಫಿಕ್ಸ್ ಮಾಡ್ಕೊಂಡು ಲಗ್ನ ಫಾಲೋ ಅಪ್ ಮಾಡಿ, ಆ ನಕ್ಷತ್ರ ಪವರ್ ಕಡಿಮೆ ಆಗ್ಬಿಡುತ್ತೆ. ಆ ನಕ್ಷತ್ರಗಳು ಸ್ವಲ್ಪ ಒಂದು ಒಳ್ಳೆ ಪ್ಲೇಸ್ ಇರೋ ಹತ್ರ ನಾವು ಪ್ಲಾನ್ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಆಚೆ ಬರ್ಬೋದು. ಸೊ ಇದೊಂದು ಅವೇರ್ನೆಸ್, ಅಸ್ಟ್ರಾಲಜಿ ಅವೇರ್ನೆಸ್ ಪಾಯಿಂಟ್ ಆಗಿ ಇಂಟ್ರೆಸ್ಟ್ ಆಫ್ ದ ಪೀಪಲ್ಗಾಗಿ ನಾವು ಮಾತಾಡಿದ ಇದನ್ನ ನೋಟ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ನಮಸ್ಕಾರ.